ನಮಸ್ತೆ ಎಲ್ರಿಗೂ. ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗೆ ಐಚ್ಛಿಕ ಪತ್ರಿಕೆಯ ಪರೀಕ್ಷೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ 2 ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಈಗಾಗಲೇ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆ, ಸಾಮಾನ್ಯ ಅಧ್ಯಯನ ಪತ್ರಿಕೆಯ ಪರೀಕ್ಷೆಗಳು ನಡೆದು ಹೋಗಿವೆ. ಹಾಗಾಗಿ ಅದರ ಬಗ್ಗೆ ನಾವು ಹೆಚ್ಚು ಮಾತನಾಡಿ ಏನೂ ಕೂಡ ಪ್ರಯೋಜನ ಇಲ್ಲ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಬಹುತೇಕ ಅಭ್ಯರ್ಥಿಗಳು ಹೇಳಿದಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದಷ್ಟು ಕಷ್ಟಕರವಾಗಿತ್ತು. ಹಾಗಾಗಿ ನಾನು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಮೇಲಿಂದ ಮೇಲೆ ಅವಲೋಕನ ಮಾಡಿದಾಗ ನನಗೆ ಒಂದು ಮಾತಂತೂ ಸ್ಪಷ್ಟವಾಯಿತು. ಪ್ರಶ್ನೆ ಪತ್ರಿಕೆ ಸರಳವಾಗಿತ್ತು, ಆದರೆ ನಾವು ಆ ಪ್ರಶ್ನೆ ಬರಬಹುದು ಅಂತ ಹೇಳಿ ಯಾರೂ ಕೂಡ ಐಡೆಂಟಿಫೈ ಮಾಡದ ರೀತಿಯಲ್ಲಿ ಪ್ರಶ್ನೆಗಳು ಫ್ರೇಮ್ ಆಗಿದ್ವು. ಸಾಮಾನ್ಯವಾಗಿ ಸಾಮಾನ್ಯ ಅಧ್ಯಯನ ಪತ್ರಿಕೆ ಹೇಗಿದೆಯೋ ಅದರಲ್ಲಿ ಒಂದು 10-15 ಪ್ರಶ್ನೆಗಳಂತೂ ನಾವು ಈ ಪ್ರಶ್ನೆ ಬರಬಹುದು ಅಂತ ಗೆಸ್ ಮಾಡದಷ್ಟು ರೀತಿಯಲ್ಲಿ ಪ್ರಶ್ನೆಗಳು ಸುಲಭ, ಆದರೆ ಅದು ಬರಬಹುದು, ಅದಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ಐಡಿಯಾ ಕೊಡದೆ ಜಿ ಕೆ ಪೇಪರ್ ಇತ್ತು. ಸೊ ಅದಕ್ಕಾಗಿ ಜಿ ಕೆ ಪೇಪರ್ ಯಾವ ಥರ ಬರಬಹುದು ಅನ್ನೋದಕ್ಕೆ ಒಂದು ಚಾಲೆಂಜಿಂಗ್ ಆಗಿ ಇದ್ದಂಥ ಒಂದು ಪತ್ರಿಕೆ ಅದು. ಹಾಗಾಗಿ ಅಭ್ಯರ್ಥಿಗಳು 40ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಸಾಧ್ಯತೆ ವಿರಳ. 40ಕ್ಕಿಂತ ಹೆಚ್ಚು ಅಂಕಗಳು ಋಣಾತ್ಮಕ ಮೌಲ್ಯಮಾಪನವನ್ನು ಕಳೆದು ಕೂಡ ತಗೊಳ್ಳೋದು ಅಂತ ಹೇಳಿದರೆ ಬೆರಳೆಣಿಕೆಯಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಸಾಧ್ಯ ಅದು. ಹಾಗಾಗಿ 30-35 ಅಂಕಗಳೇ ಗುಡ್ ಸ್ಕೋರ್ ಅದು ಆ ಪೇಪರಲ್ಲಿ ನೋಡಿದರೆ. ನಾನು ಹಿಂದೆ ಹೇಳಿದ್ದೆ 30 to 35 ಒಳಗೆ ನಿಮ್ಮ ಟಾರ್ಗೆಟ್ ಜಿ ಕೆ ಪೇಪರಲ್ಲಿ ಇರಿ ಅಂತ. ಸೊ ಹಾಗಾಗಿ 30-35 ಗುಡ್ ಸ್ಕೋರ್. ಹಾಗಾಗಿ ಬಹುತೇಕ ಅಭ್ಯರ್ಥಿಗಳ ಅಂಕಗಳು ಋಣಾತ್ಮಕ ಮೌಲ್ಯಮಾಪನವನ್ನು ನಾವೆಲ್ಲ ಅಳೆದು ತೂಗಿದ್ರೂ ಕೂಡ ಅಲ್ಲಿ ಎಷ್ಟಿರಬಹುದು ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 15-25 ಅಂಕಗಳ ಒಳಗೆ ಅತಿ ಹೆಚ್ಚು ಅಭ್ಯರ್ಥಿಗಳು ಅಂಕಗಳನ್ನು ತೆಗೆಯುವಂಥ ಪತ್ರಿಕೆ ಅದಾಗಿತ್ತು. ಹಾಗಾಗಿ ಕಡ್ಡಾಯವಾಗಿ ನೀವು ಆಪ್ಷನಲ್ ಪೇಪರ್ ಅಂದರೆ ನಾಳೆಯಿಂದ ನಡೆಯುವ ಪತ್ರಿಕೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಪ್ರಾರಂಭಿಸಬೇಕು. ಯಾಕಂದರೆ ಬಹುತೇಕ ಅಭ್ಯರ್ಥಿಗಳು, ನಾನು ಹೇಳ್ತಾ ಇರೋದು, ಕೆಲವರಿಗೆ ಜಿ ಕೆ ಸ್ಟ್ರಾಂಗ್ ಇರುತ್ತೆ, ಐಚ್ಛಿಕ ಪೇಪರ್ ಕೆಲವೊಂದು ಸಿಲೆಬಸ್ ಕಂಪ್ಲೀಟ್ ಮಾಡಿರೋದಿಲ್ಲ ಅವರು. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಜಿ ಕೆ ಪೇಪರ್ ಕೂಡ ಸಾಮಾನ್ಯವಾಗಿ ಬಿಡ್ತು ಅಂದರೆ ಬಹುತೇಕ ಅಭ್ಯರ್ಥಿಗಳೆಲ್ಲರೂ ಕೂಡ ಒಂದು 15-25-30 ಒಳಗೆ ರೇಂಜಿನವರು ಜಾಸ್ತಿ ಇರೋದ್ರಿಂದ 5-10 ಅಂಕಗಳಿಗಷ್ಟೇ ಡಿಫ್ರೆನ್ಸ್ ಬರ್ಬೋದಷ್ಟೇ. ಹಾಗಾಗಿ ಐಚ್ಛಿಕ ಪತ್ರಿಕೆಯಲ್ಲಿ ನಾವು ಅತಿ ಹೆಚ್ಚು ಸ್ಕೋರ್ ಮಾಡಲೇಬೇಕಾಗಿದೆ. ಹಾಗಾದರೆ ಅಲ್ಲಿ 125 ಪ್ರಶ್ನೆಗಳು ಇರಲಿಕ್ಕಿವೆ ಐಚ್ಛಿಕ ವಿಷಯದಲ್ಲಿ, ಯಾವುದೇ ಪತ್ರಿಕೆ ಆಗಿರ್ಬೋದು. 125ಕ್ಕೆ 2 ಅಂಕಗಳು ಅಂತ ಹೇಳಿದರೆ 250 ಅಂಕಗಳು ಅಲ್ಲೇ ಆಗುತ್ತೆ. ಇಲ್ಲಿ 0.50 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ನಾಳೆ ಪತ್ರಿಕೆಗಳಿಗೆ ಅಂತ ಹೇಳಿದರೆ 2 ಪ್ರಶ್ನೆಗಳಿಗೆ ನೀವು ತಪ್ಪಾಗಿ ಉತ್ತರಿಸಿದರೆ ನಿಮ್ಮ 1 ಅಂಕಗಳನ್ನು ನೀವು ಕಳ್ಕೊಳ್ತೀರಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅಟೆಂಪ್ಟ್ ಮಾಡಬೇಕು. ಸೊ ನಾನಲ್ಲಿ 2 ರೀತಿಯ ಒಂದು ಐಡಿಯಾಗಳನ್ನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಎವರೇಜ್ ಸ್ಟಡಿ ಮಾಡಿದವರು, ಅಂದರೆ ವಿಷಯಗಳು ಅಲ್ಪ ಸ್ವಲ್ಪ ಗೊತ್ತು, ಮ್ಯಾನೇಜ್ ಮಾಡಬಹುದು, ಸಿಲೆಬಸ್ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ, ಕಾನ್ಸೆಪ್ಟ್ ಅರ್ಥ ಆದರೆ ಐಡೆಂಟಿಫೈ ಮಾಡಬಹುದು ಅನ್ನೋಂಥ ಎವರೇಜ್ ಓದಿದಂಥ ಅಭ್ಯರ್ಥಿಗಳು ಏನು ಮಾಡಿ ಅಂತ ಹೇಳಿದರೆ 100-115 ಟಾರ್ಗೆಟಾಗಿ ಇಟ್ಕೊಳ್ಳಿ. 100ಕ್ಕಿಂತ 115 ಅದರ ಒಳಗೆ ನೀವು ಅಟೆಂಪ್ಟ್ ಮಾಡೋ ಕ್ವಶನ್ಸ್ ಇರಲಿ. 125ಕ್ಕೆ 125 ದಯವಿಟ್ಟು ಅಟೆಂಪ್ಟ್ ಮಾಡಬೇಡಿ. ಯಾಕಂತ ಹೇಳಿದರೆ ಪ್ರಶ್ನೆ ಪತ್ರಿಕೆಗೆಲ್ಲವೇ ಓದ್ತಾ ಇದ್ದಾಗ ಈಸಿ ಅಂತ ಅನಿಸುತ್ತೆ, ಈಸಿ ಇದೆ 125 ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದರೆ ಅಲ್ಲಿ ಸೋಲಾಗುತ್ತೆ. ಯಾಕಂತ ಹೇಳಿದರೆ ಪ್ರಶ್ನೆಗಳು ಕೆಲವೊಮ್ಮೆ ತುಂಬ ಈಸಿ ಕೇಳಿರ್ತಾರೆ, ನಾವು ಅವಸರದಲ್ಲಿ ಟಿಕ್ ಮಾಡುವಾಗ ತಪ್ಪುಗಳು ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ 100-115 ಯಾವತ್ತೂ ಕೂಡ ಒಳ್ಳೆ ಸ್ಕೋರ್. ಗೊತ್ತೇ ಆಗದ ಒಂದು 10 ಪ್ರಶ್ನೆನ ಬಿಟ್ಟುಬೇಡಿ, ಅದರಿಂದ ನಿಮಗೇನು ಅನ್ಯಾಯ ಆಗೋದಿಲ್ಲ. ಹಾಗಾಗಿ ಎವರೇಜ್ ಒಬ್ಬ ಅಭ್ಯರ್ಥಿಗೆ, ಸಾಮಾನ್ಯವಾಗಿ ಓದಿದ ಅಭ್ಯರ್ಥಿ 60-30-20 ಅಂತ ಕ್ವಶನ್ ಪೇಪರ್ನ ಡಿವೈಡ್ ಮಾಡಿ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ 1 ನಿಮಿಷ ದೀರ್ಘವಾಗಿ ಉಸಿರಾಡಿ ಆರಾಮವಾಗಿ ಪೇಪರ್ ನಾನು ಈಸಿಯಾಗಿ ಕ್ಲಿಯರ್ ಮಾಡಬಲ್ಲೆ ಅಂತ ಕಾನ್ಫಿಡೆಂಟ್ ಆಗಿದ್ದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಗ್ಲ್ಯಾನ್ಸ್ ಮಾಡಿ ಓದ್ತಾ ಹೋಗಿ. ಒಂದು 2 ನಿಮಿಷ ಅಲ್ಲ 5 ನಿಮಿಷ ವೇಸ್ಟ್ ಆದರೂ ಪರವಾಗಿಲ್ಲ, ಅದು ವೇಸ್ಟ್ ಅಲ್ಲ ನಿಮಗೆ, ಅದೇ ಬೆನಿಫಿಟ್ ನಿಮಗೆ. ಆಗ ಎಲ್ಲಿ ಯಾವ ಕ್ವಶನ್ ಯಾವ ಮೂಲೆಯಿಂದ ಕೇಳಿದ್ರು ಅಂತ ಒಂದು ಅರ್ಥ ಆಗುತ್ತೆ. ಇನ್ನೊಮ್ಮೆ ಕೆಲವೊಮ್ಮೆ ಯಾವುದಾದ್ರೂ ಐಡೆಂಟಿಫೈ ಮಾಡುವಾಗ ಆನ್ಸರ್ ಅದಕ್ಕೆ ಸಂಬಂಧಿಸಿದ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೊಂದು ದಿಕ್ಕಿನಲ್ಲಿ ನಿಮಗೆ ಕ್ಲೂ ಕೊಡಬಹುದು, ಅಥವಾ ಲಿಂಕ್ ಮಾಡಿದಾಗ ಅದಕ್ಕೆ ಉತ್ತರವನ್ನು ನೀವು ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಾಗೆ ಕ್ವಶನ್ ಪೇಪರನ್ನು ಓದುವುದು ಕಡ್ಡಾಯವಾಗಿ ಅನಿವಾರ್ಯ ಕೂಡ. ನಿಮ್ಮದು 5 ನಿಮಿಷಕ್ಕೆ ಮೀಸಲಾಗಿಡಿ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಓದಿ. ಅದಾದ ನಂತರ 60-30-20 ಅಂತ ಆದ್ಯತೆಯ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ಅಟೆಂಪ್ಟ್ ಮಾಡಿ. ಮೊದಲ ರೌಂಡಲ್ಲಿ 60 ಪ್ರಶ್ನೆಗಳನ್ನು ಉತ್ತರಿಸುವ ಸಾಮರ್ಥ್ಯ ನಿಮಗಿರಬೇಕು. ಒಂದು 60 ಕ್ವಶನ್ಸ್ ನಂದು ರೈಟ್ ಆಗಿಯೇ ಆಗುತ್ತೆ ಅಂತ. ಅಷ್ಟಾದಮೇಲೆ ಸುಮ್ಮನೆ ಕೂರಬೇಡಿ. ನಂತರ ನೆಕ್ಸ್ಟ್ ಲೆವೆಲಲ್ಲಿ 30 ಕ್ವಶನನ್ನು ಅಟೆಂಡ್ ಮಾಡಿ. ಅಂದರೆ ಇಲ್ಲಿ 50% ನಿಮಗೆ ಚಾನ್ಸಸ್ ಇರುವಂಥ ಕೆಲವು ಕ್ವಶನ್ಗಳನ್ನು ನೀವು ಇಲ್ಲಿ 30 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ. ಮೊದಲ 60 ಪ್ರಶ್ನೆ ನಿಮಗೆ ಖಡಾಖಂಡಿತವಾಗಿ ಆನ್ಸರ್ ಗೊತ್ತಿರಬೇಕು. ನಂತರದ 2ನೇ ರೌಂಡಲ್ಲಿ 50-50 ಒಂದು 2 ಆಪ್ಷನನ್ನು ತೆಗೆದುಹಾಕುವಂಥ ಸಾಮರ್ಥ್ಯ ನಿಮಗೆ ಇರಬೇಕು. ಆದಂಥ ಒಂದು 30 ಪ್ರಶ್ನೆಗಳನ್ನು ಟ್ರೈ ಮಾಡಿ. ಅದಾದಮೇಲೆ 20 ಪ್ರಶ್ನೆಗಳಲ್ಲಿ ನಿಮಗೆ ಯಾವುದಾದ್ರೂ ಕೊಟ್ಟ 4 ಆಯ್ಕೆಗಳಲ್ಲಿ ಒಂದನ್ನು ಎಲಿಮಿನೇಟ್ ಮಾಡಿ 3 ಉಳಿಯುತ್ತಲ್ವ, ಸ್ವಲ್ಪ ಒಂದಷ್ಟು ರಿಸ್ಕ್ ತಗೊಳ್ಳಿಕ್ಕೆ ನೀವು ಪ್ರಯತ್ನ ಪಡಿ. ಯಾಕಂತ ಹೇಳಿದರೆ ನಿಮಗೆ 2ನೇ ರೌಂಡಲ್ಲಿ 30 ಅಟೆಂಡ್ ಮಾಡಿರ್ತೀವಿ, ಅದು ಎಲ್ಲವೂ ರೈಟ್ ಆಗಿರೋದಿಲ್ಲ, ಆಯಿತಾ. ಸೊ ಹಾಗಾಗಿ
ಅಲ್ಲಿ ಕಳ್ಕೊಂಡಂಥ ಮಾರ್ಕ್ ಒಂದು 5-10 ಮಾರ್ಕ್ ಆದರೂ ಎಕ್ಸ್ಟ್ರಾ ಬರಬೇಕು ಅನ್ನೋದಾಕ ಈ 20 ಟ್ರೈ ಮಾಡಿ. ಈ 20 ನಿಮಗೆ ಅತಿ ಕಷ್ಟಕರವಾದದ್ದು ನಿಜ. ಆದರೆ ಒಂದು 10 ಅಂಕಗಳನ್ನಾದರೂ 10 ಅಲ್ಲ, ಒಂದು 7-8 ಅಂಕಗಳನ್ನಾದರೂ ಗಳಿಸಿಕೊಳ್ಳುವಂಥ ಸಾಮರ್ಥ್ಯ 20 ಪ್ರಶ್ನೆಗಳಿಗೆ ಇರುತ್ತೆ. ಕಠಿಣ ಪ್ರಶ್ನೆಗಳೇ, ಆದರೆ ಲಕ್ ನಿಮ್ಮದಾಗಿದ್ದರೆ, ಒಂದು ಅಂದಾಜು ಮೇಲೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ನೀವು ಟಿಕ್ ಮಾಡಬಹುದು ಅನ್ನೋದಾಗಿದ್ದರೆ ಆ 20 ಕೂಡ ಅಟೆಂಡ್ ಮಾಡಿ. ಸೊ ಹಾಗಾಗ 100-110 ಪ್ರಶ್ನೆಗಳು ಅಲ್ಲೇ ಆಯಿತು. ಸೊ ಎವರೇಜ್ ಸ್ಟಡಿ ಮಾಡಿದ ಅಭ್ಯರ್ಥಿ ಈ ಥರ ಪ್ರಶ್ನೆಗಳನ್ನು ಡಿವೈಡ್ ಮಾಡಿ ನೀವು ಅಟೆಂಡ್ ಮಾಡಿದ್ದೆ, ಅದರಲ್ಲಿ ಒಂದು ಒಳ್ಳೆಯ ಸ್ಕೋರ್ ನಿಮಗೆ ಸಿಗಬಹುದು. ಇನ್ನು ಚೆನ್ನಾಗಿ ಓದಿದ್ದೀರಾ, ಪ್ರಿಪರೇಷನ್ ಆಗಿದ್ದೀರಾ, ನಿಮಗೆ ಎಲ್ಲ ಪ್ರಶ್ನೆಗಳು ಕೂಡ ಒಂದಷ್ಟು ಕಠಿಣವೂ ಇದೆ. ಆದರೆ ನಾನು ಕಾನ್ಫಿಡೆಂಟಾಗಿ 70-80 ಅಥವಾ 90 ಆಗಿರಲಿ, 70-80-90 100% ರೈಟ್ ಇದೆ. ಅಂಥ ಅಭ್ಯರ್ಥಿಗಳು ದಯವಿಟ್ಟು ಒಂದು 80 ಪ್ರಶ್ನೆಗಳು ರೈಟ್ ಇದೆ ಅಂತ ಕಾನ್ಫಿಡೆಂಟ್ ಆಗಿ ಬಂದರೆ ನೆಕ್ಸ್ಟ್ ಒಂದು 20 ಮಾತ್ರ ನೀವು ಅಟೆಂಡ್ ಮಾಡಿ. ಯಾಕಂತ ಹೇಳಿದರೆ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮದು ಆಲ್ರೆಡಿ ಜಾಸ್ತಿ ಇದೆ. 80 ಪ್ರಶ್ನೆಗಳಿಗೂ ನೀವು ಸರಿಯಾಗಿ ಉತ್ತರಿಸಿದ್ದೀರಿ. ಇದು ಜಾಸ್ತಿ ರಿಸ್ಕ್ ಬೇಡ ನಿಮಗೆ. ಒಂದು 20 ಕ್ವಶನ್ಗಳನ್ನು ಮಾತ್ರ ನೀವು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಯಾವತ್ತೂ ಕೂಡ ನಿಮ್ಮ ಟಾರ್ಗೆಟ್ 125 ಪ್ರಶ್ನೆಗಳಿಗೆ 110-115 ಆಗಲಿ. ಅಲ್ಲಿ ಋಣಾತ್ಮಕ ಅಂಕಗಳನ್ನು ಕಳೆದ ಮೇಲೆ ಒಂದು 160 ಅಂಕಗಳು ನಿಮಗೆ ಸಿಗುವ ಹಾಗೆ ಇರಬೇಕು. ಐಚ್ಛಿಕ ಪತ್ರಿಕೆಯಲ್ಲಿ 250ರಲ್ಲಿ 160-170 ಅಂಕಗಳನ್ನು ಗಳಿಸ್ಕೊಂಡ್ರೆ GM ಕ್ಯಾಂಡಿಡೇಟ್ಸ್ಗೆ ಅದು ಬೆಸ್ಟ್ ಸ್ಕೋರ್ ಅದು. ಹಾಗಾಗಿ 160-170-180 ಒಳಗೆ ನಿಮ್ಮ ಸ್ಕೋರ್ ಬರುವ ಹಾಗೆ ನೋಡಿಕೊಳ್ಳಿ. ಪ್ಲಸ್ ಅಲ್ಲಿ ಒಂದು 30 ಅಥವಾ 20 ಬಂದರೂ ಕೂಡ ಒಂದು ಓವರಾಲ್ GK ಪೇಪರ್ ಮತ್ತು ಆಪ್ಷನಲ್ ಸೇರಿದರೆ 180-200 ತೆಗೆದರೆ ಬೆಸ್ಟ್. ಅದು ನಿಮಗೆ ಅಪಾಯಿಂಟ್ಮೆಂಟ್ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೂಡ ನಿಮ್ಮ ಸ್ಥಾನ ಇರಬಹುದು ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಋಣಾತ್ಮಕ ಮೌಲ್ಯಮಾಪನ ಈ ಸಲ ಒಂದು ಚೇಂಜಿಂಗ್ ಫ್ಯಾಕ್ಟರು. ಸೊ ಟಿಕ್ ಮಾಡಿದ್ದಕ್ಕೆಲ್ಲ ರೈಟ್ ಆಗುತ್ತೆ ಅಂತ ಇಲ್ಲ, ಗೆಸ್ ಮಾಡಿದರೂ ಅಷ್ಟು ಸುಲಭವಾಗಿ ಅಂಕಗಳನ್ನು ತೆಗೆಯೋದು ಕಷ್ಟ ಇದೆ. ಹಾಗಾಗಿ ಯಾವೊಬ್ಬ ಅಭ್ಯರ್ಥಿ ಕೂಡ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಇಂಥ ಕೆಲವು ತಂತ್ರಗಳನ್ನು ಅನುಸರಿಸಿ ನೀವು ರಿಸ್ಕ್ ತಗೊಂಡ್ರೆ ಖಂಡಿತವಾಗಲೂ ಕೂಡ ನಿಮಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಈ ಕೊನೆ ಕ್ಷಣದಲ್ಲಿ ನಿಮಗೆ ಒಂದಷ್ಟು ಬೂಸ್ಟ್ ಮಾಡಲಿಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ GK ಪೇಪರ್ನ ಬಿಟ್ಟುಬಿಡಿ. ಅಲ್ಲಿ 20 ಬರಲಿ. ಸೊ ಇಲ್ಲಿ ನೀವು 170 ತೆಗಿಲಿಕ್ಕೆ ಪ್ರಯತ್ನ ಪಡಿ. ಸೊ ರೇಂಜ್ ಯಾವತ್ತೂ ಕೂಡ ನಿಮ್ಮದು ಎಷ್ಟಿರಬೇಕು ಅಂತ ನಾನು ಹೇಳಿದ್ದೇನೆ, 80-90-95 ಒಳಗೆ ರೈಟ್ ಆಗಲಿಕ್ಕೆ ಪ್ರಯತ್ನ ಪಡಿ. 80-90 ಆಯಿತಾ, ಅಷ್ಟು ರೈಟ್ ಆಗೋ ಹಾಗೆ ನೀವು ಈ ಟ್ರಿಕ್ಸ್ಗಳನ್ನು ಬಳಸಿ 60-30-20 ಅಂತ ಡಿವೈಡ್ ಮಾಡಿ ಕ್ವಶನ್ ಪೇಪರನ್ನು ಬರೆಯಿರಿ. ಸೊ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಸಹಾಯಕ ಪ್ರಾಧ್ಯಾಪಕರಾಗಿರಲಿಕ್ಕೆ ಒಂದು ಅತ್ಯುತ್ತಮ ಅವಕಾಶ. ಈ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಸೊ ಆಯ್ಕೆಗಳು ಜೀವನದಲ್ಲಿ 100 ಬರ್ತವೆ. ಸೊ ಈ ಆಯ್ಕೆ ನಮ್ಮದಾಗಿರಲಿ, ನಿಮಗೆ ಯಶಸ್ಸು ಸಿಗಲಿ. ನನಗೂ ಕೂಡ ನೀವು ತುಂಬ ಬೆಂಬಲ ನೀಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲನ್ನು. ಸೊ ಬಹುಪಾಲು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಇರೋದೇ ಸಹಾಯಕ ಪ್ರಾಧ್ಯಾಪಕರ ಆಕಾಂಕ್ಷಿಗಳು. ಹಾಗಾಗಿ ನಿಮ್ಮ ಬೆಂಬಲವನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಒಳ್ಳೆಯ ಜೀವನ ನಿಮ್ಮದು ಆಗಲಿ. ಯಾವುದೇ ಕಾರಣಕ್ಕೂ ಕೂಡ ಕಾನ್ಫಿಡೆನ್ಸನ್ನು ಕಳ್ಕೊಳ್ಬೇಡಿ. ನಡೆಯುವವನು ಎಡವುತ್ತಾನೆ ಹೊರತು ಆಲ್ರೆಡಿ ಬಿದ್ದವನು ಎಡವುವುದಿಲ್ಲ. ಸೊ ಹಾಗಾಗಿ ನಾಳೆ ನೀವು ಎಡವಬೇಡಿ, ತಲೆ ಎತ್ತಿ ಸಮಾಜದಲ್ಲಿ ಬದುಕುವ ಹಾಗೆ ನಿಮಗೆ ಒಂದು ಅತ್ಯುತ್ತಮ ಅನುಭವ ನಾಳೆ ಸಿಗಲಿದೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.